ಈ ಸಾಧಕರ ಲೈಫ್ ಪ್ಯಾಟರ್ನ್ ಗಳನ್ನ ನೋಡ್ತಾ ಇದ್ರೆ ಆವರೇಜ್ ಪರ್ಸನ್ ಗಿಂತ ಬೇರೆ ತರನೇ ಅಲೈನ್ ಆಗಿರ್ತಾರ. ಫ್ರೆಂಡ್ಸು, ಫ್ಯಾಮಿಲಿ, ಈ ದೇಹನೂ ನಶ್ವರ ಅಂತ ಎಲ್ಲಾ ಜ್ಞಾನವನ್ನ ಅರ್ತ್ಕೊಂಡ್ಬಿಟ್ಟಿರ್ತಾರ ಅವರು. ಸೊ ಅವ್ರಿಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟೇ ಇರಲ್ಲ. ಅಂತವ್ರಿಗೆ ಎಲ್ಲಾ ಚಕ್ರಾಸು ಆಕ್ಟಿವೇಟ್ ಆಗಿರುತ್ತೆ. ಅವ್ರು ಭಗವಂತನ ಧ್ಯಾನ ಬಿಟ್ರೆ, ಎಸ್ಪೆಷಲಿ ಹೇಳ್ಬೇಕಂದ್ರೆ ಅವಧೂತರು ಒಬ್ರು ಬಾಬಾ ಬಂದ್ರು ನಮ್ಮ ಮನೆಗೆ. ಅಚಾನಕ್ ಆಗಿ ಸಡನ್ ಆಗಿ ಅಪಿಯರ್ ಆಗಿದ್ದವರು. ನೀಟಾಗಿ ಪೇಟ ಕಟ್ಕೊಂಡಿದ್ದಾರೆ, ಶರ್ಟ್ ಪ್ಯಾಂಟ್ ಎಲ್ಲ ಹಾಕೊಂಡ್ ಬಂದಿದ್ದಾರೆ. ನನ್ ಮುಖ ನೋಡಿದ ತಕ್ಷಣ ನಿನ್ ಲೈಫಲ್ಲಿ ಇದ್ದಿದ್ ನಡೆದಿದೆ, ಹಿಂಗ ಆಗ್ತಾ ಇದೆ ಎಲ್ಲ ಹೇಳ್ಬಿಟ್ರು. ಈ ಸಾಧಕರ ಲೈಫ್ ಪ್ಯಾಟರ್ನ್ ಗಳನ್ನ ನೋಡ್ತಾ ಇದ್ರೆ ಅವ್ರು ಸ್ಪಿರಿಚುವಲಿ ಹೇಗೆ ಅಲೈನ್ ಆಗಿರ್ತಾರೆ? ಅವರು ಆವರೇಜ್ ಪರ್ಸನ್ ಗಿಂತ ಬೇರೆ ತರನೇ ಅಲೈನ್ ಆಗಿರ್ತಾರ? ಖಂಡಿತ. ನೋಡಿ, ಅವರು ಮೇನ್ ಆಗಿ ಒಂಟಿಯಾಗಿರೋಕ್ ಇಷ್ಟಪಡ್ತಾರೆ. ಯಾರ ಜೊತೆನೂ ಸೋಷಿಯಲ್ ಆಗಿ ಬೆರೆಯಲ್ಲ. ಅವ್ರಿಗೆ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಇಂದ ದೂರ. ಮೊಬೈಲ್ ಫೋನು ಮುಟ್ಟಲ್ಲ ಕೆಲವರು. ಯಾಕೆ ಅಂತಂದ್ರೆ ಅವ್ರ ಚಕ್ರಾಸ್ ಫುಲ್ ಆಕ್ಟಿವೇಟ್ ಇರುತ್ತೆ. ಅವ್ರಿಗೆ ಗೊತ್ತು ಎಲ್ಲ ನಶ್ವರ. ಫ್ರೆಂಡ್ಸು, ಫ್ಯಾಮಿಲಿ, ಈ ದೇಹನೂ ನಶ್ವರ ಅಂತ ಎಲ್ಲ ಜ್ಞಾನವನ್ನ ಅರ್ತ್ಕೊಂಡ್ಬಿಟ್ಟಿರ್ತಾರ ಅವರು. ಸೊ ಅವ್ರಿಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟೇ ಇರಲ್ಲ. ಸೊ ಅದಕ್ಕೆ ಅವರು ಅದನ್ನು ಕೋರಿಕೆನೂ ಇರೋದಿಲ್ಲ, ಅವ್ರಿಗೆ ಡಿಸೈರ್ಸು ಇರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಪರಮೇಶ್ವರನೇ ಪರ್ಮನೆಂಟ್, ಅವ್ರ ಹತ್ರನೇ ಹೋಗ್ಬೇಕು ನಾನು. ಇದೆಲ್ಲ ನಶ್ವರ ಅನ್ನೋ ಒಂದು ಪ್ಯಾಟ್ರನ್ ಅನ್ನ ಅವರು ಏನು ರಿಯಲೈಸ್ ಮಾಡಿರ್ತಾರೆ. ಇದನ್ನೇ ನಾವು ಎನ್ಲೈಟ್ಮೆಂಟ್ ಅಂತ ಹೇಳ್ತೀವಿ, ಅವೇಕ್ನಿಂಗ್ ಅಂತ ಹೇಳ್ತೀವಿ. ಸೊ ಎಲ್ಲ ಗೊತ್ತು ಅವ್ರಿಗೆ. ನೀನು ನಶ್ವರ, ನನ್ನ ಫ್ರೆಂಡ್ಸು ನಶ್ವರ, ಯಾರು ನನ್ನ ಜೊತೆನೂ ಬರಲ್ಲ, ಯಾರು ನನ್ನ ಜೊತೆನೂ ಇರಲ್ಲ, ನಾನು ಬಂದಿದ್ದು ಒಂಟಿಯಾಗಿ ಹೋಗೋದು ಒಂಟಿಯಾಗಿ. ಸೊ ನಾನು ಪರಮೇಶ್ವರನ ಶರಣಾಗತಿ ತಗೋತೀನಿ ಅಂತ ಕೂತ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಎಲ್ಲ ಚಕ್ರಾಸು ಆಕ್ಟಿವೇಟ್ ಆಗಿರುತ್ತೆ. ಅವ್ರು ಭಗವಂತನ ಧ್ಯಾನ ಬಿಟ್ರೆ, ಎಸ್ಪೆಷಲಿ ಹೇಳ್ಬೇಕಂದ್ರೆ ಅವಧೂತರು, ಅವಧೂತ ಪರಂಪರೆ ಏನಿರ್ತಾರೆ ಅವ್ರಿಗೆ ಎಲ್ಲ ಗೊತ್ತು. ಅವ್ರು ನೋಡಿದ ತಕ್ಷಣ ನಿನ್ನ ಲೈಫಲ್ಲಿ ಇದ್ದಿದ್ದಿದೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ. ಹಾಗೆ ನಾನು ಸ್ವಲ್ಪ ಸ್ಯಾಡ್ ಆಗಿದ್ದೆ ಅವತ್ತು, ಲಾಂಗ್ ಬ್ಯಾಕ್, ಇಯರ್ಸ್ ಟುಗೆದರ್. ಒಬ್ರು ಬಾಬಾ ಬಂದ್ರು ನಮ್ಮ ಮನೆಗೆ. ಏನು ಪ್ಲಾನ್ಸ್ ಇಲ್ಲದೆ ಬಂದವರು? ಏನು ಪ್ಲಾನ್ಸ್ ಇಲ್ಲ, ಅಚಾನಕ್ ಆಗಿ ಸಡನ್ ಆಗಿ ಅಪಿಯರ್ ಆಗಿದ್ದವರು. ಇದೇನ್ ಹೇಳ್ತಾರೆ, ಗುರುದ್ವಾರ ಅವರು. ನೀಟಾಗಿ ಪೇಟ ಕಟ್ಕೊಂಡಿದ್ದಾರೆ, ಶರ್ಟು ಪ್ಯಾಂಟ್ ಎಲ್ಲ ಹಾಕೊಂಡು ಬಂದಿದ್ದಾರೆ. ನನ್ನ ಮುಖ ನೋಡಿದ ತಕ್ಷಣ ನಿನ್ನ ಲೈಫಲ್ಲಿ ಇದ್ದಿದ್ದು ನಡೆದಿದೆ, ಹಿಂಗ ಆಗ್ತಾ ಇದೆ ಎಲ್ಲ ಹೇಳ್ಬಿಟ್ರು. ನನಗೊಂದ್ಸಲ ಇದೇನು ಹೇಳ್ತಿದ್ದಾರೆ ಇವರು, ನಾನು ಎಲ್ಲ ನೋಡಿರೋ ಹಾಗೆ ಹೇಳ್ತಿದಾರಲ್ಲ ಅಂತ ಒಂದು ಶಾಕ್ ಆಯ್ತು ನನಗೆ. ಅದಾದಮೇಲೆ ಯೋಚನೆ ಮಾಡಬೇಡ, ನಾನು ಇದ್ದೀನಿ, ನಾನು ನಿಂದೇನೇ ಸಮಸ್ಯೆ ಇದ್ರೂ ನಾನು ತೊಗೊಂಡು ಹೋಗ್ತೀನಿ ಇವತ್ತು ಅಂದ್ಬಿಟ್ಟು ಅದು ಸ್ವಲ್ಪ ರಿಚುವಲ್ಸ್ ಏನೇನೋ ಮಾಡಿಸಿ, ನನ್ನನ್ನು ನೋಡಬೇಡ, ನಾನು ಹೋಗ್ತೀನಿ, ಹಿಂದೆ ತಿರುಗಿ ನೋಡಬೇಡ ಅಂತ ಹೇಳಿದ್ರು. ಸರಿ ಅಂತ ನಾನು ಒಳಗೆ ಹೋದೆ. ಅವರು ಹಾಗೆ ಹೋದರು. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲೂ ಕಾಣಿಸೇ ಇಲ್ಲ ಅವರು. ತುಂಬಾ ವಿಚಿತ್ರ ಆಯ್ತು. ಏನು ಗೊತ್ತಿಲ್ಲ. ಮನೆಗೆ ಡೈರೆಕ್ಟ್ ಬಾಗ್ಲ ಹತ್ರ ಬೆಲ್ ಮಾಡಿದ್ರು. ನಾನು ಯಾರೋ ಸೇಲ್ಸ್ ಮ್ಯಾನೋ ಏನೋ ಅಂತ ಅನ್ಕೊಂಡು ಹೋದೆ. ಬಟ್ ಅವ್ರು ಒಂದೊಂದು ಹೇಳ್ತಾ ನನ್ನ ಲೈಫಲ್ಲಿ ಏನಾಗಿದೆ ಅಂತ ಹಂಗೆ ಕಣ್ಣಾರೆ ನೋಡಿ ಹೇಳ್ದಂಗಿತ್ತು ಅವ್ರದ್ದು. ಅಂದ್ರೆ ಜಸ್ಟ್ ನೋಟದಲ್ಲೇ ಎಲ್ಲ ಹೇಳ್ಬಿಟ್ರು. ಸೊ ಈ ತರ ಅನುಭವನೂ ಆಗಿದೆ. ಸೊ ಆ ಮಟ್ಟಿಗೆ ಅವ್ರಿಗೆ ಎನ್ಲೈಟ್ಮೆಂಟ್ ಆಗಿದೆ ಅಂದ್ರೆ ಇನ್ನು ನೆಕ್ಸ್ಟ್ ಲೆವೆಲೇ ಇರ್ತಾರ ಅವರು. ನನಗೂ ಒಂದು ಅವಧೂತರ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಹೆಸರು ತಗೊಳಲ್ಲ, ಬಟ್ ಒಂದು ಅವಧೂತರ ಎಕ್ಸ್ಪೀರಿಯನ್ಸ್ ಆಗಿದೆ. ಏನ್ ನಡೀತಿದೆ, ಹೇಗಾಗಿತ್ತು ಎಲ್ಲವನ್ನ ಹೇಳಿದ್ರು. ನನ್ಗೆ ಅಲ್ಲಿವರೆಗೂ ಸ್ಪಿರಿಚುವಲಿ ನಾನು ತುಂಬಾ ಆಗಿರ್ಲಿಲ್ಲ. ಅಂಡ್ ಹಿಂಗ್ ಹೇಳ್ತಾರೆ ಅದೆಲ್ಲ ಗೊತ್ತೂ ಇರ್ಲಿಲ್ಲ. ಹಿಂಗ್ ಹೇಳಿದ್ರು ಕ್ಯೂರಿಯಾಸಿಟಿ ಮಾತ್ರ ಇತ್ತು. ಈ ಪಾಡ್ಕಾಸ್ಟ್ ಎಲ್ಲ ಶುರುವಾಗೋದಕ್ಕಿಂತ ಮುಂಚೆ. ಆಮೇಲೆ ಒಂಚೂರು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಅವಧೂತರು ಅಂದ್ರೆ ಸಾಯಿಬಾಬಾ ಮತ್ತೆ ರಾಘವೇಂದ್ರ ಸ್ವಾಮಿ ಅವರೆಲ್ಲ ಅವಧೂತರ ಪರಂಪರೆಗೆ ಬರ್ತಾರೆ ಅಂತ. ಅವಧೂತರಿಗೂ ದೇವ್ರಿಗೂ ಏನ್ ಡಿಫ್ರೆನ್ಸ್? ಅವಧೂತರು ಅಂದ್ರೆ ಇವರು ಮನುಷ್ಯರೇ. ಅಂಡ್ ರಾಯರು ಇವರೆಲ್ಲ ಯಾರಿದ್ದಾರೆ, ಇವರು ರಾಯರ್ನು ಹಂಗೆ ನೋಡಿದ್ರೆ ಅವರು ಮನುಷ್ಯನ ಜನ್ಮ ತಾಳಿದ್ರು, ಅವ್ರ ಲೈಫಲ್ಲೂ ಮದ್ವೆನೂ ಆದ್ರು, ಮಕ್ಕಳು ಎಲ್ಲ ಆಯ್ತು. ಅಂಡ್ ಬಟ್ ಅಟ್ ದ ಎಂಡ್ ಆಫ್ ದ ಲೈಫ್ ಅವ್ರು ಏನ್ ಡಿಸೈಡ್ ಮಾಡಿದ್ರು, ಇಲ್ಲ ನಾನು ಸ್ಪಿರಿಚುವಲ್ ಪಾತ್ಗೆ ಹೋಗ್ಬೇಕು ಅಂತ ಆ ನಿರ್ಧಾರವನ್ನ ಮಾಡಿ ಅವ್ರು ಹೋಗಿದ್ರು. ಅಂದ್ರೆ ಅವ್ರಿಗೇನಾಯ್ತು, ಮನುಷ್ಯನಾಗಿ ಎನ್ಲೈಟ್ಮೆಂಟ್ ರಾಯರ್ಗೆ. ಸೊ ಕೆಲವ್ರು ಅದೇ ಥರನೇ ಬೈ ಬರ್ತ್ ಏನು ಮಾಡಿರ್ತಾರೆ, ನಾರ್ಮಲ್ ಮನುಷ್ಯರಾಗೆ ಹುಟ್ಟಿರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಸಮ್ ಪಾಯಿಂಟ್ ಆಫ್ ಟೈಮ್ ಅವ್ರಿಗೆಲ್ಲ ರಿಯಲೈಸ್ ಆಗ್ತಾ ಹೋಗುತ್ತೆ. ಕೆಲವೊಂದು ಸಾಕ್ಷಾತ್ಕಾರ ಹೇಳ್ತೀನಿ, ಕ್ರೌನ್ ಚಕ್ರ ಓಪನ್ ಆಗಿಬಿಟ್ರೆ ನೀವು ಕಣ್ಣಾರೆ ನೋಡಿದ್ರೆ ಸಾಕು, ಹತ್ರ ಅವ್ರ ಆರಾ ಸೆನ್ಸ್ ಮಾಡ್ತಾರಂತೆ. ಆ ಆರಾದಲ್ಲೇ ಎಲ್ಲ ಅವ್ರಿಗೆ ವಿಷನ್ಸ್ ಕಾಣ್ಬಿಡುತ್ತೆ. ಇದು ಅದ್ಭುತ ಶಕ್ತಿ, ಇದಿದೆ, ಎಲ್ಲರಲ್ಲೂ ಇದೆ. ಅವ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತೊಗೊಂಡು ಆಕ್ಟಿವೇಟ್ ಮಾಡ್ಕೊಂಡಿರ್ತಾರೆ. ನಾವು ಯೂಶಲಿ ಆ ಲೆವೆಲ್ಗೆ ಹೋಗಿರಲ್ಲ.
ನಮ್ಮದು ಬಹುಶಃ ಒಂದು 50-60% ಆಗಿರುತ್ತೆ ಅಷ್ಟೇ. ಬಟ್ ಆ ಲೆವೆಲ್ಗೆ ಹೋಗಬೇಕು ಅಂತಂದರೆ ಫುಲ್ 100% ಆಗಿರಬೇಕು ಎಲ್ಲ ಚಕ್ರಾಸು. ನೀವು ನಂಬ್ತೀರಾ ಅಂದರೆ ಜಾತಕದಲ್ಲೆಲ್ಲನೂ ಗುರು ದಶೆ ಇದ್ರೆ ಮಾತ್ರ ಸ್ಪಿರಿಚುವಲಿ ಹೋಗೋದಕ್ಕೆ ಸಾಧ್ಯ ಆ್ಯಂಡ್ ಎಲ್ಲವೂ ಪ್ರೀ ರಿಟರ್ನ್ ಅನ್ನೋದನ್ನ? ಖಂಡಿತ ಇಲ್ಲ. ಬಿಕಾಸ್ ಈ ವೇದಿಕ್ ನಾನೇನು ಎಗೇನ್ಸ್ಟ್ ಅಲ್ಲ, ಬಟ್ ವೇದಿಕ್ ಎಸ್ಟ್ರಾಲಜಿ ನನ್ನ ಜೀವನದಲ್ಲಿ ನೋಡಿರೋಂಗೆ ಬರೀ 40% ಅಷ್ಟೇ ಎಫೆಕ್ಟ್ ಆಗಿರೋದು. ಇವಾಗ ಉದಾಹರಣೆಗೆ ಹೇಳ್ತೀನಿ, ನನಗೆ ಗುರು ಅಂತರ್ದಶ ಸ್ಟಾರ್ಟ್ ಆಯಿತು ಫೆಬ್ರವರಿ ತಿಂಗಳಿಂದ. ಆ್ಯಂಡ್ KP ಅಸ್ಟ್ರಾಲಜಿ ಪ್ರಕಾರ ನೋಡಿದರೆ ಅದು ಶನಿಯ ಸಬ್ಲಾರ್ಡಲ್ಲಿ ಬರುತ್ತೆ, ಜುಪಿಟರ್. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಯಾವತ್ತು ಟ್ರಾನ್ಸಿಟ್ ಆಯಿತು ಆ ದಿನದಿಂದಾನೆ 1.5 ತಿಂಗಳು ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್. ರಿಕವರ್ ಆಗೋಷ್ಟೊತ್ತಿಗೆ 2 months ಆಯ್ತು ನನಗೆ. ಬಟ್ ನೋಡಿ ಅದು ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಕೆಲವೊಮ್ಮೆ ಗ್ರಹಗತಿಗಳು. ಓಕೆ, ಬಟ್ ಏನಂದರೆ ಒಬ್ಬರು ಗುರುಗಳು KP ಅಸ್ಟ್ರಾಲಜರ್ ಅವ್ರು ಹೇಳಿದ್ರು, ನೀನೇನು ತಲೆ ಕೆಡಿಸ್ಕೋಬೇಡ, ಶನಿ ಅಲ್ವಾ, ಹನುಮಂತ್ರ ಜಪ ಮಾಡು. ನಾನು ಆ ಹನುಮಂತ್ರ ಅನುಷ್ಠಾನಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ನನಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಜಪ ಮಾಡ್ತೀನಿ. ಇಮಿಡಿಯೇಟಾಗಿ ವಿತಿನ್ ಅ ವೀಕ್ ನನಗೆಲ್ಲ ಇಶ್ಯೂಸು ನಿಧಾನಕ್ಕೆ ಸಾರ್ಟ್ ಔಟ್ ಆಗೇ ಹೋಯಿತು. ಸೊ ಶನಿದು ನಡೀತಾ ಇದ್ರೂ ನಾನು ಆರೋಗ್ಯವಾಗಿದ್ದೀನಿ, ಬಿಕಾಸ್ ಹನುಮಂತ್ರ ಆಶೀರ್ವಾದ. ಸೊ ಈ ಥರನೂ ನಾವು ಮಾಡ್ಕೋಬೋದು. ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಜಾತಕ ಜಸ್ಟ್ ತೋರಿಸುತ್ತೆ ಹಿಂಗಿದೆ, ಇಲ್ಲಿ ಕಲ್ಲಿದೆ, ಇಲ್ಲಿ ಹಳ್ಳ ಇದೆ, ನೋಡ್ಕೊ. ಆ ಒಂದು ಟೈಮ್ ಬಂದಾಗ ಏನು ಮಾಡಬೇಕು, ಈಗ ಹಳ್ಳ ಬಂತು ಅಂದರೆ ಜಂಪ್ ಮಾಡಿ ಮುಂದಕ್ಕೆ ಹೋಗು, ಕಲ್ಲು ಬಂತ ನೋಡ್ಕೊಂಡು ನಿಧಾನಕ್ಕೆ ನಡಿ. ಇಟ್ಸ್ ಜಸ್ಟ್ ಅನ್ ಇಂಡಿಕೇಶನ್ ಅಷ್ಟೇ ಜಾತಕ. ಅದಕ್ಕೆ ಏನು ಪರಿಹಾರ ಬೇಕು ಅಂತ ಕರೆಕ್ಟಾಗಿ ಮಾಡಿಕೊಂಡ್ರೆ ಆರಾಮಾಗಿ ಸಾಕ್ಬೋದು. ಇದು ನಿಜವಾದ ಸತ್ಯ.